ಇವತ್ತು ನನ್ನ ಜೊತೆ ಇರೋ ಅತಿಥಿಗಳನ್ನು ನಾನು ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ನನ್ನ ನಗು ಹೆಂಗೆ ಕಂಟ್ರೋಲ್ ಮಾಡ್ಕೊಳ್ಳೋದಪ್ಪ, ಇನ್ ಕೇಸ್ ಅವ್ರು ಕೌಂಟರ್ ಅಟ್ಯಾಕ್ ನನ್ನ ಮೇಲೆ ಮಾಡಿದ್ರೆ ನಾನು ಹೆಂಗೆ ಸರ್ವೈವ್ ಆಗೋದು ಅನ್ನೋದ್ರ ಬಗ್ಗೆ ಚಿಂತೆ ಮಾಡೋಂಗಾಗಿದೆ. ಯಾಕಂದರೆ ಸಾಮಾನ್ಯ ಜೀವನದಲ್ಲಿ ಒಂದು ನಗುವಿನ ಅಲೆ ಬೇಕಾಗಿರುತ್ತೆ. ಯಾವಾಗಲೂ ದಿನ ಬೆಳಗ್ಗೆ ಎದ್ದು ಕೆಲಸ ಮಾಡ್ತಾ ಓಡ್ತಾ ಇರ್ತೀವಿ. ಆದರೆ ಆ ಬ್ಯುಸಿ ಲೈಫ್ನಲ್ಲಿ ಎಲ್ಲೋ ಒಂದು ನಗು ಮೂಡಿಸುವಂಥ ಒಬ್ಬ ವ್ಯಕ್ತಿ, ಒಂದು ವ್ಯಕ್ತಿತ್ವ ನಮಗೆ ಯಾರೋ ಪರಿಚಯ ಇದ್ದಾರೆ ಅಂದರೆ ಮನಸ್ಸು ಸಿಕ್ಕಾಪಟ್ಟೆ ಹಗುರ ಆಗುತ್ತೆ. ಅದೇ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಪ್ರತಿದಿನ ನಿಮ್ಮನ್ನು ನಗಿಸೋದಕ್ಕೆ ರೆಡಿ ಆಗಿರ್ತಾರೆ. ಅವರ ಅಮೇಝಿಂಗ್ ಕಾನ್ಸೆಪ್ಟ್ಗಳ ಜೊತೆ ನಿಮಗೋಸ್ಕರ ಬರ್ತಾ ಇರ್ತಾರೆ. ಅದಕ್ಕೋಸ್ಕರ ಹಗಲು ರಾತ್ರಿ ಶ್ರಮಿಸ್ತಾ ಇರ್ತಾರೆ, ನಿಮ್ಮ ಮನಸ್ಸನ್ನು ಗೆಲ್ತಾ ಇರ್ತಾರೆ. ಅಂತಹ 3 ಜನ ಅಮೇಝಿಂಗ್ ವ್ಯಕ್ತಿಗಳು ಇವತ್ತು ನನ್ನ ಜೊತೆ ಬೆಂಗಳೂರು ಬಜ್ನಲ್ಲಿದ್ದಾರೆ. ಆ್ಯಂಡ್ ದಿಸ್ ಇಸ್ ದ ಫಸ್ಟ್ ಟೈಮ್ ಬೆಂಗಳೂರು ಬಜ್ನಲ್ಲಿ 3 ಜನ ಅತಿಥಿಗಳ ಜೊತೆ ನಾವು ಪಾಡ್ಕಾಸ್ಟ್ ಶುರು ಮಾಡ್ತಾ ಇದ್ದೀವಿ. ಸೊ ನಾನು ಒಂದು ಹೆಸರು ಹೇಳ್ತೀನಿ, ಫಸ್ಟಿಗೆ ಒಂದು ಹೆಸರು ಹೇಳ್ತೀನಿ, ಆ ಹೆಸರು ಅರ್ಥ ಆಗುತ್ತಾ ನಿಮಗೆ ಅಂತ ನೋಡಿ. ಅವ್ರ ಹೆಸರು ಏನಂದರೆ ಪವನ್ ಕೃಷ್ಣರಾವ್ ಕುಲಕರ್ಣಿ ಅಂತ. ಅರ್ಥ ಆಗಿಲ್ಲ ಅಲ್ಲ? ಉಡಾಳ್ ಪವ್ಯ ಅವರು ನಮ್ಮ ಜೊತೆ ಇದ್ದಾರೆ. ಪವ್ಯ ಅವರೇ ನಮಸ್ಕಾರ. ಆ್ಯಂಡ್ ಅಫ್ಕೋರ್ಸ್ ಜಿಜಿ ಕೃಷ್ಣ ಅವರು ನಮ್ಮ ಜೊತೆ ಇದ್ದಾರೆ. ವಾದಿರಾಜ್ ಅವರು ನಮ್ಮ ಜೊತೆ ಇದ್ದಾರೆ. 3 ಜನಕ್ಕೆ ವೆಲ್ಕಮ್ 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 ವೆಲ್ಕಮ್. ನನಗೆ ನಿಮ್ಮ ಸೋಷಿಯಲ್ ಮೀಡಿಯಾದ ಹೆಸರು ನೋಡಿ ಒಂದಷ್ಟು ಹೊತ್ತು ನಕ್ಕಿದ್ದೀನಿ. ನಾನು ಅದೇ ಅನ್ಕೊಂಡೆ, ಅಷ್ಟು ಉದ್ದದ ಹೆಸರನ್ನ ನಾನು ಹೇಳಿದ್ರೆ ಯಾರು ಅರ್ಥ ಮಾಡ್ಕೋತಾರೆ ಅಂತ. ಇದು ಪ್ರಾಬ್ಲಮ್ ಆಗಿತ್ತು, ಮತ್ತೆ ಚೇಂಜ್ ಮಾಡಿಸ್ಕೊಂಡ್ ಬಂದ್ವಿ ಎಲ್ಲ ಕಡೆ. ಆಧಾರ್ ಕಾರ್ಡ್ದಾಗ ಹೊರಗೆ ಹೊಂಟಿತ್ರಿ, ಅದು ಕಾರ್ಡ್ ಹೊರಗೆ ಹೊಂಟಿತ್ತು. ಹಿಂಗೆ ಬರ್ದಿದ್ರಿ ಅದನ್ನು ಕಟ್ ಮಾಡಿಸ್ಕೊ. ಬಟ್ ಇದೇ ಫುಲ್ ನೇಮ್ ಅದ ರೀ ನನ್ನ. ಇನ್ನೂ ಇದೆಯಾ? ಇಷ್ಟೇ ರೀ. ಓಕೆ, ಥ್ಯಾಂಕ್ ಗಾಡ್. ಅಲ್ಲಿಗೆ ನಿಂದಿರ್ಸಿದ್ರು ನಮ್ಮಪ್ಪ, ಸಾಕು ಬಿಡ್ರಿ. ಇಲ್ಲ ಅಂದ್ರೆ ವಾದಿ ಹೇಳೋದು ಹಾಗೆ ಪೇಪರ್ನ ಹಿಂದಿನ ಭಾಗದಲ್ಲಿ ಬರೋದು. ಕಂಟಿನ್ಯೂ PTO ಮಾಡಿ. ಇದು ಮಾಡ್ತೀವಿ. ಹೆಂಗಿದ್ದೀರಿ 3 ಜನ? ಹೆಂಗಿದ್ದೀರಿ? ಆರಾಮಿದ್ದೀರಿ? ನೀವು ಆರಾಮಿದ್ದೀರಿ? ನಾನು ಆರಾಮಿದ್ದೀನಿ. ನಾನು ವಾದಿಯವ್ರ ಬಗ್ಗೆ ಯಾರೋ ತುಂಬ ನನಗೆ ಹೇಳಿದ್ರು. ಅವರಿಗೆ ಸಿಕ್ಕಾಪಟ್ಟೆ ಭಾಳ ಹೋಗ್ಬೇಡ್ರಿ, ಹತ್ರ ಹೋಗ್ಬೇಡ್ರಿ, ಒಂದು ಬದುಕ ಸರಿ ಇಲ್ರಿ ಅವ ಅಂತ ಹೇಳಿ ಹಂಗೇನು ಹೇಳ್ಯಾರೇನ್ರಿ? ಇಲ್ಲ ಇಲ್ಲ, ಹಂಗೂ ಹೇಳಿದ್ರು. ಅದನ್ನ ಬಿಟ್ಟು ಇನ್ನೊಂದೇನೋ ಹೇಳಿದ್ರು. ಏನ್ ಅಮೇಝಿಂಗ್ ನಾಲೆಡ್ಜ್ ಅಂತ ನಿಮ್ಗೆ ಹಿಸ್ಟ್ರಿ ಬಗ್ಗೆ. ಅದೆಲ್ಲ ನಮ್ಗೆ ಗೊತ್ತಿಲ್ರಿ, ನಾನು ಹೇಳಿ ತಪ್ಪು ಹೇಳ್ಬೇಕು ನಿಮಗೆ. ಹಿಸ್ಟ್ರಿ ಯಾವ ಹಿಸ್ಟ್ರಿ? ಗೂಗಲ್ ಹಿಸ್ಟ್ರಿ ಅದ್ರದ್ದು ಏನ ಸ್ವಲ್ಪ ನಾಲೆಜ್ ಇರ್ಬೇಕು ನಮಗೆ. ಬಟ್ ನಂಗೆ ಯಾರು ಹೇಳಿದ್ದು ನಿಮ್ಮ ಬಗ್ಗೆ? ಭಾಳ ಹೇಳಿದ್ರಲ್ಲ ನೀವು. ಯಾವುದು ಹಿಸ್ಟ್ರಿ ಕೇಳಿದ್ರು ಮಸ್ತ್ ಉತ್ತರ ಕೊಡ್ತಿರಂತೆ. ನಿಮಗೆ ಚಾಳುಕ್ಯ, ಬಾದಾಮಿ ಚಾಳುಕ್ಯರು, ಕಲ್ಯಾಣ ಚಾಳುಕ್ಯರು, ಆಮೇಲೆ ಯುರೋಪಿಯನ್ ಹಿಸ್ಟ್ರಿ ಎಲ್ಲ ಬಹಳ ಗೊತ್ತಿದೆಯಂತೆ. ಇಲ್ರಿ, ಅದು ಅಂದ್ರೆ ಅದು ನನಗೆ ಗೊತ್ತದ ರೀ, ಅದು ಹೇಳಿ ಕಷ್ಟ ಬರಂಗಿಲ್ಲ ನನಗೆ. ಯುರೋಪ್ ಹಿಸ್ಟ್ರಿ ಮೊನ್ನೆ ಹೋಗಿ ಯುರೋಪ್ ಆ ಕಡೆ ಹೋಗ್ರಿ ಪ್ಲೀಸ್. ಹೆಂಗಿದ್ದೀರಾ ಜಿ? ಹೌ ಇಸ್ ಲೈಫ್? ಹೆಂಗಾಗ್ತದೆ? ಗುಡ್ ಗುಡ್, ಆರಾಮದ. ಅದೇನು ಬಿಡ್ರಿ ಮದುವೆ ಏನಿಗೆ. ಓ ಹೌದಲ್ಲ, ಮದುವೆ ಎಷ್ಟು ತಿಂಗಳಾಯ್ತು? ಆಲ್ಮೋಸ್ಟ್ ಎಷ್ಟು 5 ಏನೋ ಮರ್ತೀವಿ. ವೈನಿರಿ ಮರ್ತಾನ ನೋಡ್ರಿ, ಮದುವೆ ಆಗ್ಯದ ಮರ್ತಾನ ನೋಡ್ರಿ. ವೈನಿ 6th ಡಿಸೆಂಬರ್ 5th, ಸಾರಿ ಡಿಸೆಂಬರ್ 5th 2025. ಹಾಂ 25. ನೀವು ನೆನ್ಪಿಟ್ಕೋತೀರಾ ಮುಂದಿನ ವರ್ಷಕ್ಕೆ? ಹಾಂ ನೆನ್ಪಿಟ್ಕೋತೇನೆ. ಅದು ಸ್ವಲ್ಪ ಡೇಟ್ಸ್ ನಂದು ಇಶ್ಯೂ ಅದ ಆಲ್ರೆಡಿ. ಮಕ್ಕಳದೇ ಯಾಕೆ ಡೇಟ್ ಇಶ್ಯೂ ಇರುತ್ತೆ? ಅದು ಗೊತ್ತಿಲ್ಲ, ಏನೇನು ಗೊತ್ತಿಲ್ಲ. ಬಟ್ ನನಗಂಗ್ರೆ ಭಾಳ ಇಶ್ಯೂ ಅದ ಡೇಟ್ಸ್ ಅದು. ನಂಗೆ ಅಷ್ಟು ನೆನ್ಪು ಉಳಿಯಂಗಿಲ್ಲ. ಬಟ್ ಒಮ್ಮೆ ಏನೋ ಮಿಸ್ ಮಾಡಿದ್ದೆ ಬರ್ಡೇ ಹಾಕಿಂದು. ಸೊ ಅದ್ರ ಸಂಬಂಧ ಸ್ವಲ್ಪ ಟೈಟ್ ಆಗಿನಿ ಈಗ. ಹಿಂಗಾಗಿ ಸ್ವಲ್ಪ ನೆನ್ಪಿಡ್ಕೋತೀನಿ. ಟ್ಯಾಟೂ ಹಾಕ್ಸ್ಕೊಳಿತಾನ್ರಿ ಅವೆಲ್ಲ ಎಲ್ಲ ಡೇಟ್ಸ್ ಗಜನಿ ಕತೆ ಬಂತು ದಿವಸ ಬಂತು. ಫಸ್ಟ್ ಮೀಟಿಂಗ್ ಮಂತ್, ಫಸ್ಟ್ ಆನಿವರ್ಸರಿ ಬಂತು. ಹೋಗ್ಲಿ, ಅವ್ರ ಬರ್ಡೇ ಡೇಟ್ ಹೇಳಿ ನೋಡೋಣ. 19th May. ನೋಡಿ, ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆದ್ರೆ ನೋಡಿ. ಹೌದು, ಈಗ ಸ್ವಲ್ಪ ಡೇಟ್ಸ್ ಎಲ್ಲ ನೆನ್ಪುಳಿಯಲಿ ಆಯ್ತಾವ ಈಗ. ಅಂದ್ರೆ ಅಕಿಂದರೆ ಅಟ್ಲೀಸ್ಟ್ ಅಕಿನ್ ರಿಲೇಟೆಡ್. ಮತ್ತೆ ಯುರೋಪ್ ಹೇಗಿತ್ತು? ಫ್ಯಾಮಿಲಿ ಜೊತೆ ಹೋಗಿದ್ದ ಅಥವಾ ಈವೆಂಟಿಗೆ ಹೋಗಿದ್ದ? ಇಲ್ಲ, ನಾನು ನಿಧಿ ಹೋಗಿದ್ವಿ. ಇಬ್ರು ಹೇಗಿತ್ತು ಎಕ್ಸ್ಪೀರಿಯನ್ಸ್? ಮಸ್ತ್ ಇತ್ತು, ಮಜಾ ಬಂತು. ಪ್ಯಾರಿಸ್ಸು, ಆಮೇಲೆ ನೆಕ್ಸ್ಟ್ ಸ್ವಿಟ್ಜರ್ಲ್ಯಾಂಡ್ದಾಗ ಎಂಗಲ್ಬರ್ಗ್ ಹೋಗಿದ್ವಿ. ಸೊ ನೈಸ್, ಚಲೋ ಅನಿಸ್ತು. ನಮ್ಮ ಜೊತೆ ಒಂದು ಥೈಲ್ಯಾಂಡ್ ಟ್ರಿಪ್ ಇತ್ತು ರೀ, ಅದು ಕ್ಯಾನ್ಸಲ್ ಮಾಡಿ ಆಮೇಲೆ ನಮ್ಮನ್ನೂ ಕಳಿಸ್ಲಾರ್ದೆ ಇದ್ದು ಹೌದು. ಅಂದ್ರೆ ಹೋಗಿ ಬಂದ್ರಿ ವಿದೇಶಕ್ಕೆ.
ಹೋಗ್ ಬಂದ್ರಾ? ಅವ್ರು ಹೋಗಿ ಬಂದ್ರಿ. ನಾವು ಅವ್ರು ಹೋಗ್ ಬಂದ್ರು, ನೀವ್ ಹೋಗಿಲ್ಲ? ನಮ್ದೆಲ್ಲ ಕ್ಯಾನ್ಸಲ್ ಮಾಡಿದ್ರು, ನಮ್ಮ ಥೈಲ್ಯಾಂಡ್ ಪ್ಲಾನ್ ಎಲ್ಲ ಕ್ಯಾನ್ಸಲ್ ಮಾಡಿಸಿ ಕಡೆಗೆ ನಾವಿಬ್ರು ಹೋಗ್ಬೇಕಂತ ಮಾಡಿ ಪಾಸ್ಪೋರ್ಟ್ ಅದು ಆಗ್ಲಿಲ್ಲ. ಅಂತ ಹೇಳಿದ. ಹೌದೌದು, ನನ್ ಬಿಟ್ಟು ಹೋಗೋಂಗಿಲ್ಲ. ಮತ್ ಅವ್ರು ನಿಮ್ ಪಾಸ್ಪೋರ್ಟ್ ಅದಿಬೇಕಿತ್ತಲ್ಲ? ಇಲ್ಲ ನಮ್ದು ಬೇರೆ ಆಗ್ತದೆ. ಅಂದ್ರೆ ಅವ್ನ್ ಹೆಂಗಂದ್ರ ನಾನು ಬಿಟ್ಟು ಹೋಗುವಂಗೂ ಇಲ್ಲ ಇವ್ರು, ಆಮೇಲೆ ನಾನು ಬರಂಗಿಲ್ಲ, ಹಿಂಗಂದ್ರೆ ಹೆಂಗ್ರಿ? ಹೌದು, ನನ್ ಬಿಟ್ಟು ಹೋಗೋಂಗಿಲ್ಲ. ಹೋಗೋದಿತ್ತ ಮೊದ್ಲೇಕ ಎಲ್ಲ ಹೋಗ್ಬಿಡ್ಬೇಕಾಯ್ತು, ಈಗ ಆಗಿಲ್ಲ. ಈಗ ಹೋಗ್ಬಾರ್ದವ್ರು. ಚಲೋ ದೋಸ್ತ ಇದನ್ರಿ. ಇಲ್ಲೇ ನಂದಿ ಹಿಲ್ಸ ಅಲ್ಲಿ ಹೋಗ್ಬೋದು. ಅಲ್ಲ ಅದಕ್ಕೂ ಹೋಗ್ ಬರಕ್ ಬಿಡ್ತಾರೋ ಇಲ್ವೋ? ಇದು ಕಾರ್ದು ಟೈರ್ ಪಂಚರ್ ಮಾಡ್ತಾರೆ, ಅಲ್ಲೆಲ್ಲ ಬಿಡ್ತಾರೆ. ಅಲ್ಲಿ ನಡೀತು, ಇಲ್ಲೆಲ್ಲ ನಡೀತು. ಅಲ್ಲಿ ಬೇಡ, ಥೈಲ್ಯಾಂಡ್ ಗಿಲ್ಯಾಂಡ್ ಬೇಡ ಅಂತ ದೊಡ್ಡ